ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಜಯ ಕರ್ನಾಟಕ ಸಂಘಟನೆಯ ಯುವಕರು ಹೋರಾಟದ ಜೊತೆಗೆ ಜಾತ್ರೆಯ ಮಾದರಿಯಲ್ಲಿ ಕನ್ನಡ ನಾಡು ನುಡಿಯ ಹಬ್ಬದಂತೆ ಕಾರ್ಯಕ್ರಮ ಮಾಡಿರುವುದು ನೈಜ ಕನ್ನಡ ಕಳಕಳಿಯ ಪ್ರತೀಕವಾಗಿದೆ ಅಂತ ನಾಲ್ವರಾದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಸಿದ್ಧ ತೋಟೇಂದ್ರ ಶಿವಾಚಾರ್ಯರು ಅಭಿಪ್ರಾಯಪಟ್ಟಿದ್ದಾರೆ. ನಗರದ ಗಾಂಧಿ ವೃತ್ತದಲ್ಲಿ ಇರುವ ಪಂಪ ಮಹಾಕವಿ ಮಂಟಪ ಆವರಣದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾ ಸಮಿತಿ ವತಿಯಿಂದ 52ನೇ ಸುವರ್ಣ ಕರ್ನಾಟಕ ಮಹೋತ್ಸವದ ಅಂಗವಾಗಿ ಆಯೋಜನೆ ಮಾಡಿರುವ ನಮ್ಮ ಯಾದಗಿರಿ ಜಿಲ್ಲಾ ಉತ್ಸವದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸಾಧಕರನ್ನ ಸನ್ಮಾನಿಸಿ ಕಲಾವಿದರನ್ನ ಕರೆಸಿ ಕನ್ನಡ ಮೆರೆಸುವ ಕಾರ್ಯ ಮಾಡುತ್ತಿರುವುದು ಕಂಡು ನಮ್ಮ ನಾಲ್ವರದ ಜಾತ್ರೆಯ ನೆನಪು ಮಾಡಿಕೊಡುವಂತೆ ಮಾಡುವುದು ಸಂತಸ ತಂದಿದೆ ಎಂದಿದ್ದಾರೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಾಜಿ ಸಚಿವ ಶಿವನಗೌಡ ನಾಯ್ಕ, ಕನ್ನಡ ನಾಡು ನುಡಿ ರಕ್ಷಣೆಗೆ ಹೋರಾಟದ ಜೊತೆಗೆ ಕನ್ನಡ ಕಟ್ಟುವ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕೆಲಸವನ್ನು ಕೂಡ ಮಾಡಬೇಕು. ಇಂತಹ ಕಾರ್ಯವನ್ನ ಜಯ ಕರ್ನಾಟಕ ಸಂಘಟನೆಯವರು ಮಾಡಿರೋದು ಶ್ಲಾಘನೀಯ ಅಂತ ಹೇಳಿದರು. ಇಂತಹ ಕಾರ್ಯಕ್ರಮಗಳು ಆಯೋಜನೆ ಮಾಡುವುದರ ಮೂಲಕ ಕನ್ನಡ ಕಟ್ಟುವ ಮಾದರಿ ಕೆಲಸ ಇತರರಿಗೆ ಮಾದರಿಯಾಗಿದೆ. ಜೊತೆಗೆ ಜಯ ಕರ್ನಾಟಕ ಸಂಘಟನೆಯ ಮುಖಂಡರಿಗೆ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಕಳಕಳಿ ಇದೆ, ನಾಡಿನ ಏಳಿಗೆ ಬಗ್ಗೆ ಕಳಕಳಿ ಇರುವುದು ಉತ್ತಮ ಬೆಳವಣಿಗೆ ಅಂತ ಶ್ಲಾಘನೆ ವ್ಯಕ್ತಪಡಿಸಿದರು. ಸಮಾಜ ಸೇವಕ ಹನುಮೇಗೌಡ ಬೀರ್ನಕಲ್ ಮಾತನಾಡಿ, ಜನರ ಸಮಸ್ಯೆಗಳಿಗೆ ಸ್ಪಂದಿಸುವುದರೊಂದಿಗೆ ಕಾರ್ಯಕ್ರಮಗಳ ಮೂಲಕವೂ ಕೂಡ ಜನತೆಗೆ ಸ್ಪಂದಿಸಬೇಕು. ಈ ಕಾರ್ಯ ಮಾಡುತ್ತಿರುವ ಸಂಘಟನೆಯ ಕಾರ್ಯ ಮೆಚ್ಚುವಂತದ್ದು ಎಂದಿದ್ದಾರೆ. ಆರಂಭದಲ್ಲಿ ಪ್ರಾಸ್ತಾವಿಕ ಮಾತನಾಡಿದ ಜಯ ಕರ್ನಾಟಕ ಜಿಲ್ಲಾಧ್ಯಕ್ಷ ಬಿಎನ್ ವಿಶ್ವನಾಥ ನಾಯ್ಕ ಮಾತನಾಡಿ, ಜಿಲ್ಲೆಯ ಎಲ್ಲಾ ರಂಗಗಳಲ್ಲಿ ಹಿಂದುಳಿದ ಇದನ್ನ ಮುಂದೆ ತರಲು ಜಯ ಕರ್ನಾಟಕ ಹೋರಾಟಕ್ಕೆ ಸಿದ್ಧವಾಗಿದೆ, ಕನ್ನಡ ಕಟ್ಟಲು ಬದ್ಧವಾಗಿದೆ ಅಂತ ಹೇಳಿದ್ದಾರೆ. ಮೊದಲನೇದಾಗಿ ಯಾದಗಿರಿ ನಗರದ ಸರ್ವ ಕನ್ನಡ ಅಭಿಮಾನಿಗಳಿಗೆ ನಮಸ್ಕರಿಸುತ್ತಾ, ವೇದಿಕೆಯ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂಥ ಈ ಭಾಗದ ನಡೆದಾಡುವ ದೇವರು ಅಂತೇಳಿ ಪ್ರಖ್ಯಾತಿಯಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಗುರುಗಳಾಗಿರುವಂಥ ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಸಿದ್ಧ ತೋಟೇಂದ್ರ ಶಿವಾಚಾರ್ಯರು ಇವರ ಪಾದಗಳಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹನುಮೇಗೌಡ ಬೀರ್ನಕಲ್ ಅವರೇ, ಚಂದ್ರಶೇಖರ್ ಗೌಡ ಮಾಗ್ನೂರ್ ಅವರೇ, ನನ್ನ ಸಹೋದರಿ ಲಲಿತಾ ಅನ್ಪೂರ್ ಅವರೇ, ನಮ್ಮ ಭೀಮಣ್ಣ ಮೇಟಿ ಅವರೇ, ವಿಶ್ವನಾಥ್ ರೆಡ್ಡಿ ಅವರೇ, ಹೀಗೆ ನೂರಾರು ಜನ ವೇದಿಕೆ ಮೇಲಿದ್ದಾರೆ. ಎಲ್ಲರನ್ನ ಈ ಸಂದರ್ಭದಲ್ಲಿ ಅವರ ಹೆಸರು ಹೇಳದೇನೆ ಅವರ ಎಲ್ಲರ ಹೆಸರನ್ನ ಮನದಲ್ಲಿ ನೆನೆದುಕೊಂಡು ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಿಮ್ಮೆಲ್ಲರನ್ನ ಉರಿದುಂಬಿಸ್ಲಿಕ್ಕೆ, ಸಂಗೀತವನ್ನ ಉಣಬಡಿಸ್ಲಿಕ್ಕೆ ಬಂದಿರತಕ್ಕಂಥ ನಮ್ಮ ಬಾಳು ಬೆಳಗುಂದಿ ಅವರು. ನೋಡ್ರಿ, ಬಾಳು ಈಗ ಏನಂದ್ರೆ ಈ ಕಾರ್ಯಕ್ರಮ ಏನಿದ್ರು ಕೂಡ ಪೂಜ್ಯ ನಾಲ್ವಾರದ ಅಪ್ಪ ಅವ್ರದ್ದು, ಅದ ನಂತರ ಬಾಳ ಅವ್ರದೇ ಕಾರ್ಯಕ್ರಮ ಇಲ್ಲ. ಈ ಬಹಳ ಖುಷಿ ಆಗ್ತದೆ, ಯಾದಗಿರಿಯಲ್ಲಿ ಜನ ಕನ್ನಡದ ಕಾರ್ಯಕ್ರಮಗಳಿಗೆ ಇಷ್ಟು ಒತ್ತನ್ನೇ ಕೊಡ್ತಾರೆ ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮಗೆಲ್ಲ ಬಹಳ ಖುಷಿ ಆಗ್ತದೆ. ಈ ರಾತ್ರಿ ಸಮಯದಲ್ಲಿ ಸುಮಾರು ಒಂದು 7-8 ಸಾವಿರ ಜನ ಕಿಕ್ಕಿರಿದು ಸೇರಿ ಕನ್ನಡವನ್ನ ಬೆಂಬಲಿಸ್ತಕ್ಕಂಥ, ಕನ್ನಡವನ್ನ ಪೋಷಣೆ ಮಾಡ್ತಕ್ಕಂಥ, ಕನ್ನಡವನ್ನ ರಕ್ಷಣೆ ಮಾಡತಕ್ಕಂಥ ಒಂದು ಅತ್ಯುತ್ತಮವಾದ ಸಂಘಟನೆ ಕಾರ್ಯಕ್ರಮಕ್ಕೆ ತಾವೆಲ್ಲ ಕೂತಿರ್ತಕ್ಕಂಥದ್ದು ನೋಡಿದ್ರೆ ನಮಗೆಲ್ಲ ಖುಷಿ ಆಗ್ತದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ನಾನು ಕೂಡ ಈ ಬಾಳು ಬೆಳಗುಂದಿ ಅವರ ಸಾಂಗ್ಗಳನ್ನ ಹಳ್ಳಿಗಾಡಿನ ನಿಮ್ಗೆಲ್ಲ ಅವರು ಪ್ರಾರಂಭಿಕವಾಗಿ ಒಂದು ಗಾಯನವನ್ನ ಆಡಿದ್ರು. ಅವ್ರು ಹೇಳ್ತಾ ಇದ್ರು, ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ಭಕ್ತಿ ಗೀತೆಗಳನ್ನು ಕೇಳ್ತಕ್ಕಂಥ ಸಮಯ ಈಗ ಹೆಚ್ಚು ಕೇಳ್ತಾ ಇಲ್ಲ, ಕಾಲ ಬದಲಾಗಿದೆ ಅಂತ ಹೇಳ್ತಾ ಇದ್ರು. ಅದು ಮುಂದುವರೆದು ಹೇಳ್ತಾ ಇದ್ರು, ಅದು ಯಾವುದೋ ಒಂದು ಗೀತೆ ಆಡಿದ್ರು. ಬಹುತೇಕ ಪ್ರೀತಿ ಮಾಡಿರ್ತಕ್ಕಂಥ ಹುಡುಗಿ ಕೈ ಕೊಟ್ಟು ಹೋದ ಮೇಲೆ ಅದರ ಪರಿಸ್ಥಿತಿ ಏನಾಯಿತು ಅನ್ನೋದ್ರ ಬಗ್ಗೆ ಬಹಳ ಅದ್ಭುತವಾಗಿ ತಮ್ಮ ಗಾಯನವನ್ನ ಕೊಟ್ಟಿದ್ದಾರೆ. ಬಹುತೇಕ ಪ್ರೀತಿ ಮಾಡಿದವರಿಗೆ ಅದರ ಕಷ್ಟ ಏನಂತ ಗೊತ್ತಿರ್ತದೆ. ಯಾರ್ಯಾರು ಹುಡುಗಿನ ಪ್ರೀತಿ ಮಾಡಿ
ಹುಡುಗಿ ಕೈ ಕೊಟ್ಟು ಹೋದಾಗ ಅದರ ಅನುಭವ ಯಾರಿಗಾಗಿರ್ತದೆ ಬಹುತೇಕ ಅವರ ಗಾಯನದ ಅರ್ಥ ಅವ್ರಿಗೆ ಹೆಚ್ಚಾಗಿರ್ತದೆ ಅಂತೇಳಿ ನಾನು ಭಾವಿಸಿದ್ದೇನೆ. ನಮ್ಮ ವಿಶ್ವನಾಥ್ ಅವರು ಬಹಳ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವ್ರ ತಂಡ ಅಂತ ಹೇಳಿದ್ರು, ಅವ್ರ ತಂಡ ಎಲ್ಲರೂ ಇಲ್ಲಿದ್ದಾರೆ, ಎಲ್ಲ ಮಗ್ದಂಪೂರು, ನಮ್ಮ ಅಕ್ಕ ಹೇಳ್ತಾ ಇದ್ಲು ಅನ್ಪೂರು. ನಾನು ಕೇಳ್ತಾ ಇದ್ದೆ ಬಹಳತ್ತು, ನಾನು ಅವ್ರ ಜೊತೆ ಮಾತಾಡ್ತಾ ಇದ್ದೆ. ನಾನು ಹಿಂದೆ 2014ರಲ್ಲಿ ಈ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿ ನಾನು ಈ ನಗರದಲ್ಲೆಲ್ಲ ಓಡಾಡಿದ್ದೆ. ನಾನು ಮಾತಾಡ್ತಾ ಅಕ್ಕವ್ರ ಜೊತೆ ಮಾತಾಡ್ತಾ ಇದ್ದೆ. ಈ ಕಾರ್ಯಕ್ರಮ ಬಹುತೇಕ ನಮ್ಮ ಯಾದಗಿರಿ ಜಿಲ್ಲಾ ಉತ್ಸವ ಕಾರ್ಯಕ್ರಮ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ಪತ್ರದಲ್ಲಿ ಆಮಂತ್ರಣ ಪತ್ರಿಕೆಯಲ್ಲಿ ಹೆಸರನ್ನ ಮುದ್ರಿಸಿದ್ದಾರೆ. ಆದ್ರೆ ಈ ಕಾರ್ಯಕ್ರಮ ಮೇಲ್ನೋಟಕ್ಕೆ ನಮ್ಗೆ ಹೆಂಗ ಅನಿಸ್ತದೆ ಅಂತಂದ್ರೆ ಒಂದು ಸನ್ಮಾನ ಕಾರ್ಯಕ್ರಮ ಅಂತೇಳಿ ಅನಿಸ್ತದೆ. ಎಲ್ಲರನ್ನ ಸುಮಾರು 150 ಜನ ವೇದಿಕೆ ಮೇಲೆ ಇರ್ತಕ್ಕಂಥ ಸುಮಾರು 1.5 ಗಂಟೆಗಳ ಕಾಲ ಏನ್ ಮೇಟಿ ಒಂದು ಸನ್ಮಾನ ಕಾರ್ಯಕ್ರಮ. ಬಹಳ ಸಂತೋಷ. ಮತ್ತೊಮ್ಮೆ ಈ ಜಿಲ್ಲೆಯ ಜನರಿಗೆ ಬರ್ತಕ್ಕಂಥ ಹೊಸ ವರ್ಷದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರಿ ನನ್ನ ಸಹೋದರಿ ಬಹುತೇಕ ನನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಬಂದಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕಾರ್ಯಕ್ರಮವನ್ನ ನಿರೂಪಣೆಯನ್ನ ಮಾಡತಕ್ಕಂಥ ಸಹೋದರಿ ನನ್ನ ಕ್ಷೇತ್ರದಲ್ಲಿ ಹಿಂದೆ ನನಗನ್ನಿಸ್ತದೆ ಅವ್ರ ಕಾರ್ಯಕ್ರಮ ನಿರೂಪಣೆ ಮಾಡಲಿಕ್ಕೆ ಬಹಳ ಇವ್ರು ಯಾರು ಬಿಡ್ತಾ ಇಲ್ಲ. ನನ್ನ ಸಹೋದರಿ ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ. ನೀವೆಲ್ಲರ ಚಿತ್ತ ಹೇಗಿದೆ ಅಂತಂದ್ರೆ ನಮ್ ಬಾಳು ಅವರ ಸಾಂಗ್ಗಳು ನೀವು ಕೇಳಬೇಕು, ನಾನು ಕೂಡ ಕೇಳಬೇಕು. ಜಾಸ್ತಿ ಸಮಯವನ್ನ ಬಾಳು ಅವ್ರಿಗೆ ಕೊಡ್ರಿ. ನಾನು ಕೂಡ ಪ್ರಾರಂಭಿಕವಾಗಿ ಕಾರ್ಯಕ್ರಮಕ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನನ್ನನ್ನು ಆಮಂತ್ರಣ ಕೊಡ್ಲಿಕ್ಕೆ ಬಂದಾಗ ನಾನು ಮೊದಲೇದಾಗಿ ಕಾರ್ಡ್ ನೋಡಿದ್ದು ಮೇಲೆ ಬಾಳು ಬೆಳಗುಂದಿ ಅವರು. ನಾನು ವಿಶ್ವನಾಥ್ ಅವ್ರಿಗೆ ಹೇಳಿದ್ದೆ, ಇಲ್ಲ ವಿಶ್ವನಾಥ್, ನಾನು ಕೂಡ ಬಾಳು ಅವರ ಜಾನಪದ ಗೀತೆಗಳನ್ನ, ಹಳ್ಳಿಗಾಡಿನ ಗೀತೆಗಳನ್ನ ಕೇಳಲಿಕ್ಕೆ ನನಗೂ ಕೂಡ ಇಚ್ಛೆ ಇದೆ, ನಾನು ಬರ್ತೀನಿ ಅಂತ ಹೇಳಿದ್ದೆ. ಆದರೆ ಬೇಗ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥವ್ರಿಗೆ ಸನ್ಮಾನ ಮಾಡಿ ನಿಮ್ಮ ಹಾಗೆ ನಮಗೂ ಕೂಡ ಅವರ ಗೀತೆಗಳನ್ನ ಕೇಳಲಿಕ್ಕೆ ಬೇಗ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಮ್ಮ ವಿಶ್ವನಾಥ್ ಅವರು ಹೇಳಿದ್ರು, ಜಿಲ್ಲೆಯ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಆಗಬೇಕು. ನೋಡ್ರಿ ಹೆಂಗ್ ಕಳಕಳಿ ಇದೆ ಅಂತಂದ್ರೆ, ಈ ಕಾರ್ಯಕ್ರಮ ಮಾಡೋರಿಗೆ ಯಾವ ರೀತಿ ಕಳಕಳಿ ಇದೆ ಅಂತಂದ್ರೆ, ಒಂದು ಜಿಲ್ಲೆ ಬಗ್ಗೆ ಕಳಕಳಿ ಇದೆ, ಕನ್ನಡದ ಬಗ್ಗೆ ಕಳಕಳಿ ಇದೆ, ಈ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಕಳಕಳಿ ಇದೆ. ನಾನು ವಿಶ್ವನಾಥ್ ಅವರನ್ನ ನಿಜವಾಗ್ಲೂ ನಾನು ಮೆಚ್ಚುತ್ತೇನೆ. ಅವ್ರ ತಂಡ ಪಾಪ ಎಲ್ಲ ಅಧಿಕಾರಿಗಳು ನೋಡ್ರಿ, ನಮ್ಮ ಮುನ್ಸಿಪಾಲಿಟಿ ಚೇರ್ಮನ್ಗಳು, ಎಕ್ಸ್ ಚೇರ್ಮನ್ಗಳು, ZP ಮೆಂಬರ್ಸು, ಮತ್ತೆ ಹಾಗೇನೆ ಎಲ್ಲ ಸಾಕಷ್ಟು ಜನ ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಸನ್ಮಾನಿಸ್ತಕ್ಕಂಥದ್ದು ದೊಡ್ಡ ಅಭೂತಪೂರ್ವವಾದ ಒಂದು ಕಾರ್ಯವನ್ನು ಅವ್ರು ಮಾಡ್ತಾ ಇದ್ದಾರೆ. ವಿಶ್ವನಾಥ್ ಅವ್ರಿಗೆ ಇಡೀ ಜೀವನದಲ್ಲಿ ಒಳ್ಳೆಯದಾಗ್ಲಿ. ವಿಶ್ವನಾಥ್ ಬರೇ ಜಿಲ್ಲಾಧ್ಯಕ್ಷ ಅಲ್ಲ, ಈ ಕನ್ನಡ ಸಮಿತಿಯ ರಾಜ್ಯಾಧ್ಯಕ್ಷರಾಗುವವರೆಗೂ ಕೂಡ ಬೆಳೀಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಪೂಜ್ಯ ಅಪ್ಪ ಅವರ ಆಶೀರ್ವಾದ, ಸಿದ್ಧ ತೊಂಟೇಂದ್ರ ಶಿವಾಚಾರ್ಯ ಶ್ರೀಗಳ ಆಶೀರ್ವಾದ ನಮ್ಮ ಮೇಲೆ, ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲರ ಮೇಲೆ, ಮುಂಭಾಗದಲ್ಲಿ ಇರ್ತಕ್ಕಂಥ ನಿಮ್ಮೆಲ್ಲರ ಮೇಲೆ ಆ ಗುರುಗಳ ಆಶೀರ್ವಾದ ಇರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಅನಂತ ಪ್ರೀತಿಪೂರ್ವಕ ನಮನಗಳನ್ನು ಹೇಳಿ ಹೊಸ ವರ್ಷದ ಶುಭಾಶಯಗಳನ್ನ ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕಾರ್ಯಕ್ರಮದಲ್ಲಿ ಕನ್ನಡಾಂಬೆಗೆ ಉದ್ಯಮಿದಾರು ಆದ ವಿಕ್ರಮ್ ತಾನಾಜಿ ಶಿಂದೆ, ಮಹೇಶ್ ಅವಂಟಿ, ವಿಜಯಕುಮಾರ್ ಕಡೇಚೂರು, ನಗರಸಭೆಯ ಸದಸ್ಯ ಗಣೇಶ್ ದುಪ್ಪಲ್ಲಿ ಹಾಗೂ ಬಿಜೆಪಿಯ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಶ್ರೀಧರ್ ಸಾಹುಕಾರ ಅವರು ವಿಶೇಷ ಪೂಜೆ ಸಲ್ಲಿಸಿದರು. ವೇದಿಕೆ ಮೇಲೆ ಬಿಜೆಪಿಯ ಮಾಜಿ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಗೌಡ ಮಾಕನೂರ, ನಗರಸಭೆ ಮಾಜಿ ಅಧ್ಯಕ್ಷೆ ಲಲಿತಾ ಅನಪುರ, ಬಿಜೆಪಿ ಮುಖಂಡರು ಆದ ಮಹೇಶ್ ರೆಡ್ಡಿ ಗೌಡ, ಮುದ್ದಾಳ ಡಿಡಿಯು ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಭೀಮಣ್ಣ ಮೇಟಿ, ಕಾಂಗ್ರೆಸ್ ಮುಖಂಡ ಮಹಾರಾಜ್ ಜೊತೆಗೆ ಇದ್ದರು. ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಜಿಲ್ಲೆಯ 10 ಜನ ಹಿರಿಯ ಸಾಧಕರಿಗೆ ಕುವೆಂಪು ಪ್ರಶಸ್ತಿ ನೀಡಿ ಸನ್ಮಾನ ಮಾಡಲಾಗಿದೆ. ಇನ್ನು ಕಾರ್ಯಕ್ರಮದ ನಿರೂಪಣೆಯನ್ನ ಜ್ಯೋತಿಲತಾ ತಳಬಿಡಿಮಠ ನಿರ್ವಹಿಸಿದರೆ ರಾಜ್ಯ ಕಾರ್ಯದರ್ಶಿ ವಿಜಯಕುಮಾರ್ ಬಕಂಪುರ ಸ್ವಾಗತ ಮಾಡಿದರು. ಶಿವರಾಜ್ ಗುತ್ತೇದಾರ್, ದೀಪಕ್ ಬುದ್ದರ್, ಈಶಪ್ಪ ನಾಯಕ, ಬಾಪುಗೌಡ ಮುನ್ನೂರು, ಮಲ್ಲಿಕಾರ್ಜುನ್, ಅಶೋಕ್ ರೆಡ್ಡಿ, ಮಲ್ಲುಕಡ್ಡಿ, ನಮಾಜ್ ಖಾದ್ರಿ, ಮಂಜುನಾಥ್ ನಾಯಕ್ ಸೇರಿ ಅಪಾರ ಸಂಖ್ಯೆಯಲ್ಲಿ ಜನತೆ ಸೇರಿದ್ರು. ನಂತರ ಗಾಯಕ ಬಾಳು ಬೆಳಗುಂದಿ ಅವರ ಸಂಗೀತ ಕಾರ್ಯಕ್ರಮ ಹಾಗೂ ಚಲನಚಿತ್ರ ನಟ ನಟಿಯರಿಂದ ರಸಮಂಜರಿ ಕಾರ್ಯಕ್ರಮ ಜರುಗಿತು.
ನಿಜಾಮುದ್ದೀನ್ ಯಾದಗಿರಿ, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀಜಕ್ಕೆ ಬದಲು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.